ಇರ್ತೀನಿ ನಾನು ಸಕ್ರಿಯವಾಗಿರ್ತೀನಿ ರಾಜಕೀಯವಾಗಿ. ಅಧಿಕಾರ ಇರ್ಲಿಕ್ಕಿಲ್ಲ ಮತ್ತೆ ಬೇರೆ, ರಾಜಕೀಯವಾಗಿ ಅಂತೂ ಇರ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ನಂಬಿಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಏನೋ ಅವ್ರು ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಅಧಿಕಾರದಾಗ ಇಲ್ಲ ಅಂದ್ರೂ ಕೂಡ ಅವ್ರಿಗೊಂದು ಧೈರ್ಯ ಇರ್ತದೆ, ಒಬ್ಬರು ಅದಾರಪ್ಪ ನಮ್ಗೆ ಹಿರಿಯರು ಅಂತೇಳಿ. ಆ ಭಾವನೆಯಿಂದ ರಾಜಕೀಯದಲ್ಲಿ ಇರ್ಬೇಕಾಗಿದೆ. ಒಂದ್ ವೇಳೆ ನಾನು ರಿಟೈರ್ಡ್ ಆದ್ರ ಅಂತಂತಲ್ಲ, ಈಗ ಅಧಿಕಾರ ಸಿಗದೇ ಇದ್ದಾಗ ಏನಂದ್ರೆ ಒಂದು ಬೇರೆ ಬೇರೆ ಗುರಿಗಳನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಹೇಳ್ತೀನಿ ಏನ್ ಕೆಲಸ ಮಾಡ್ತಾರೆ. ಇಲ್ಲ, ನಿನ್ನೆದು ಸನ್ನಿವೇಶ ಬೇರೆ. ಏನ ನಾಗರಾಜ್ ಅಲ್ಲಿ ಏನಾಯ್ತು, ಎಂಡಿಂಗ್ ಭಾಷಣ ಮಾಡೋತ್ನಾಗ ಒಂದು ಎಲ್ಲ ಇಂಥ ಹುಡುಗರು ಬಂದ್ರು, ಎಲ್ಲರೂ ಎಲ್ಲಾ ಪಾರ್ಟಿಯವ್ರು ಬಂದು ಪೂರಾ ಅಪ್ಕೊಂಡ್ಬಿಟ್ರು. ಅವ್ರು ಅಪ್ಕೊಂಡು ಅಳಕತ್ತಿಬಿಟ್ರು. ಅವಾಗ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಅವ್ರೇನಂತ ಎಕ್ಸ್ಪ್ರೆಸ್ ಮಾಡಿದ್ರು, ನಾವು ನಿಮ್ಮಂತರ್ನ ಕಳ್ಕೊಂಡಿವ ಅಂತೇಳಿ ಅಂದಕ್ಕೆ ನಾನು ಭಾವುಕರಾದ ಬಿಟ್ರೆ ಏನಿಲ್ಲ. ಊಹಿಸ್ಕೊಳಕ್ ಆಗ್ತಾ ಇಲ್ಲ ಸರ್. ಅವ್ರು ಜನಪ್ರತಿನಿಧಿಗಳಾಗಿರ್ಬೇಕು, ಅವರು ಇರ್ಬೇಕನ್ನೋದು ಅವ್ರ ಒಂದು ಜನರ ಮಧ್ಯೆ ಇರ್ಬೇಕು ಅಂತ ಅವ್ರು. ಸರಿ, ವ್ಯವಸ್ಥೆಯಲ್ಲಿ ಹಂಗ್ ಮಾಡಕ್ ಆಗಂಗಿಲ್ಲ. ಏನ್ ಪಾರ್ಟಿ ತೀರ್ಮಾನ ಮೇಲೆ ಆಯ್ತಲ್ಲ, ಮತ್ತೇನ್ ಮಾಡ್ತೀವಿ? ಅದು ಹೇಳಿದೇನಲ್ಲ, ಬಿಜೆಪಿ ಎಲ್ಲ ಮುಂದುವರಿತು. ಅಲ್ಲ ಸರ್, ಸ್ಥಳೀಯ ನಾಯಕರು ನಿಮ್ಮನ್ನ ಸಪೋರ್ಟ್ ಮಾಡುವಲ್ಲಿ ಫೇಲ್ ಆದ್ರೆ ಏನಂತ ನನ್ನ ಒಂದು ಪ್ರಶ್ನೆ ಸರ್. ಕಾಮೆಂಟ್ ಮಾಡೋದ್ರಾಗ ಏನೋ ಅರ್ಥ ಇಲ್ಲ. ಏನ್ ನಮ್ಮ ಟೈಮ್ ಸರಿ ಇಲ್ಲಪ್ಪ, ಬ್ಯಾಡ್ ಲಕ್ ಅಂತಾರಲ್ಲ. ಅಲ್ಲ ಸರ್, ಬೇರೆ ಬೇರೆ ಪಕ್ಷದವರು ಸಂಪರ್ಕ ಮಾಡ್ತಾ ಇದಾರೆ, ಕರೆ ಮಾಡ್ತಾ ಇದಾರೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರಂತವ್ರು ಕರೆ ಮಾಡ್ತಾರೆ. ಇಲ್ಲ, ಅವ್ರು ಯಾರು ಮಾಡಿಲ್ಲ. ನಾಯಕರು ಬೇರೆ ಬೇರೆ ನಾಯಕರು ಮಾತಾಡ್ಯಾರ, ಕರ್ಟಸಿಗೆ ಮಾತಾಡ್ರ. ಬೇರೆ ಪಾರ್ಟಿ ವಿಷಯ ಚರ್ಚೆ ಏನಾಗಿಲ್ಲ. ಈಗ ಶ್ರೀನಾಥ್ ಅವರು ಕಾಂಗ್ರೆಸ್ ಸಂಘಟನೆ ಸ್ವಾಗತ ಮಾಡ್ತೀವಿ ಅವ್ರಿಗೆ ಅಂತ ಹೇಳ್ತಾರೆ. ಅಲ್ಲ, ಅವ್ರ ಅಭಿಮಾನಕ್ಕೆ ಹೇಳಿದ್ದಾರೆ. ತಪ್ಪೇನೈತೆ? ಅವ್ರು ನಾವು ಋಣಿ ಆಗಿದ್ವಿ, ಅವ್ರಿಗೆ ಅಭಿನಂದಿಸ್ತೀವಿ, ಹೇಳಿದ್ರೆ ತಪ್ಪೇನು? ಅದು ಸಭ್ಯ ಸಂಸ್ಕೃತಿ ನಮ್ಮ ದೇಶದ. ಅದು ಅವ್ರು ಬಂದು ಕಾಂಗ್ರೆಸ್ ಇಂದ ಟಿಕೆಟ್ ಕೊಡ್ಬೇಕು ನಮ್ಮಲ್ಲಿ ಅಂತ ಅವ್ರು ಹೇಳ್ತಾರೆ. ಶ್ರೀನಾಥ್ ಅವರು ಟಿಕೆಟ್ ಕೊಟ್ಟರೆ ಇಲ್ಲ, ಕ್ವಶನ್ ಇವತ್ತು ಇದು ನಮ್ಮ ಈಗ ಕ್ವಶನ್ ನಮ್ಮ ಮುಂದೆ ಬಂದಾಗ ಅದಕ್ಕೆ ಆನ್ಸರ್ ಮಾಡಬಹುದು. ಕ್ವಶನ್ ಬಂದಿಲ್ಲ, ಇನ್ನು ಬಂದ್ರೆ ಅವಾಗ ಆನ್ಸರ್ ಮಾಡ್ತಾರೆ. ಈಗ ಕ್ಷೇತ್ರದ ಜನ ನಿಮ್ಮ ಮೇಲೆ ಇದಿಟ್ಟಿರ್ತಾರ. ಮುಂದೆ ನಡೆ ಏನು ಸಂಸದರು ಅಂತ ಸಾಕಷ್ಟು ಅಲ್ಲ ಮುಖಂಡ ನಡೆ ಏನಪ್ಪಾ? ಈಗ ನಾವು ನೀವು ನಿವೃತ್ತಿ ಹೊಂದಿರೋ ಇಲ್ಲ ಪಕ್ಷದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಟೋಟಲಿ ನಾ ಹೇಳಿದ್ನಲ್ಲ, ರಾಜಕೀಯದಲ್ಲಿ ಇರ್ತೀನಿ ನಾನು. ರಾಜಕೀಯದಲ್ಲಿ ಇರ್ತೇನೆ, ಅದು ಮಾತ್ರ ರಾಜಕೀಯ ಜೀವನದಲ್ಲಿ ಅಲ್ಲ, ಕಂಟೆಸ್ಟ್ ಮಾಡಿದ್ರೆ ರಾಜಕೀಯ ಅನ್ನಂಗಿಲ್ಲ ಅದಕ್ಕೆ. ಅಲ್ಲ, ಅವಕಾಶಗಳು ಬಂದಾಗ ಅದನ್ನ ಹೇಳ್ಬೇಕಾದ. ಅವಕಾಶ ಇಲ್ಲ ಈಗೇನಂದ್ರೆ ಸಕ್ರಿಯ ರಾಜಕಾರಣಿ ಇರ್ತೀನಿ ಅಷ್ಟೇ. ಅವ್ರು ನೋವು ಆಗ್ಯದ ಮತ್ತೆ ಎಕ್ಸ್ಪ್ರೆಸ್ ಮಾಡ್ತಾರ. ಅದಕ್ಕೆ ಯಾರು ಅಡೆತಡೆ ಮಾಡಕ್ ಆಗಲ್ಲ. ಫಸ್ಟ್ ಇಂದ ಬೇಜಾರು ವ್ಯಕ್ತಪಡಿಸ್ತಿರೋದೇನಂದ್ರೆ ನಿಮ್ಗೆ ಟಿಕೆಟ್ ಕೊಡಲ್ಲ ಅನ್ನೋದನ್ನಾದ್ರೂ ರಾಜ್ಯ ನಾಯಕರು ಹೇಳ್ಬೇಕಿತ್ತು. ಈವರೆಗೂ ಮತ್ತೆ ಮಾತಾಡಿದಾರ ಇಲ್ಲ? ಇಲ್ಲ, ಅದ್ರ ಬಗ್ಗೆ ಎಲ್ಲ ಕಡೆ ಹೇಳಿ ನನಗೆ ಬೇಜಾರಿದೆ. ಕರ್ಟಸಿ ಕಾಲ್ ಬರ್ಲಿಲ್ಲಪ್ಪ. ಅದು ನಾವು ಮಾತಾಡಿದ ಮೇಲೆ ಕಾಲ್ಗಳು ಬರಕತ್ತಿದ್ದು, ನಾನು ರಿಸೀವ್ ಮಾಡಿಲ್ಲ ಯಾವ. ಸರ್, ಈಗ ರಾಜ್ಯ ನಾಯಕರಾಗ್ಲಿ ಕೇಂದ್ರ ನಾಯಕ ಸರ್, ಈಗ ರಾಜ್ಯ ನಾಯಕರಾಗ್ಲಿ ಕೇಂದ್ರ ನಾಯಕರಾಗ್ಲಿ ನಿಮ್ಗೆ ಕೊಡ್ತೀನಿ ಅಂತಾನೆ ಹೇಳಿದ್ರು ಸರ್. ಗೊತ್ತಿಲ್ಲ ನನಗೆ. ಅವ್ರಿಗೆ ನಮ್ಮ ನಾಯಕರಿಗೆ ಹೇಳಿದ್ದೀನಿ. ದೊಡ್ಡನಗೌಡರು ಕ್ಯಾಂಡಿಡೇಟ್ ಕರ್ಕೊಂಬಂದಿದ್ರು, ಬಸವರಾಜ್ ಅವ್ರನ್ನ. ದೊಡ್ಡನಗೌಡರು ಅವ್ರು ನಮ್ಮ ವಿರೋಧ ಪಕ್ಷದ ಮುಖ್ಯ ಸಚೇತಕರು. ನನಗೊಂದು 2-3 ಪ್ರಶ್ನೆ ಅದಾವ, ಉತ್ತರ ಕೊಟ್ಟುಬಿಡ್ರಿ, ಈಗ ನಿಮ್ ಗಾಡಿ ಹತ್ತಿ ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ. ನಮ್ಮ ಪ್ರಶ್ನೆ ಏನಂದ್ರೆ, ಕರ್ಟಸಿ ಒಂದು ಕಾಲ್ ಮಾಡ್ಲಿಲ್ಲ ಯಾರು ನಾಯಕರು. ಯಾರು ಸರ್? ಕೇಂದ್ರ ರಾಜ್ಯ ನಾಯಕ ಕೇಂದ್ರದಲ್ಲಿ ಮಾಡಕ್ ಹೋಗ್ತಾರ ನಾಗರಾಜ್. ರಾಜ್ಯದವ್ರು ಮಾಡಿದ್ರ ಕೇಂದ್ರದಲ್ಲಿ ಅಲ್ಲ ಸರ್, ನಿಮ್ಗೆ ಇರ್ಬೇಕಲ್ಲ ಸರ್. ನೋಡು, ರಾಜ್ಯ ನಾಯಕತ್ವದ ಮೇಲೆ ಕೇಂದ್ರ ನಾಯಕತ್ವ ಇರ್ತದ. ಅದೇ ಈಗ ಒಂದ್ ಹೇಳಿದ್ನಲ್ಲ, ಕರ್ಟಸಿ ಕಾಲು ನಮ್ಮ ನಾಯಕರಿಂದ ಬಂದಿಲ್ಲ. ಯಾಕೆ ಅವ್ರಿಗೆ ಬಿಜಿ ಅದಾರೋ ಅಥವಾ ಏನೋ ಕಾರಣದಿಂದ ಮಾಡಿರ್ಲಿಕ್ಕಿಲ್ಲ. ಒಂದು ಅದು ನನಗೆ ನೋವು ತಂದಿದೆ ಅಂತೇಳಿ ಅಧ್ಯಕ್ಷ ದೊಡ್ಡನಗೌಡ್ರಿಗೆ ಹೇಳಿದ್ದೀನಿ. ಆಮೇಲೆ ಇನ್ನೂ 2 ಅಂದ್ರೆ, ಯಾರು ಈಗ ನನಗೆ ಟಿಕೆಟ್ ಯಾವ ಕಾರಣದಿಂದ ಅದನ್ನ ಅವಾಯ್ಡ್ ಮಾಡಿದ್ರು, ಯಾರು ಅವಾಯ್ಡ್ ಮಾಡಿದ್ರೆ ಈ 3 ಉತ್ತರ ಕೊಡ್ರಿ ಅಂತ ಕೇಳಿದ. ಇಷ್ಟೇ. ನನಗೆ ಏನಂದ್ರೆ ಸ್ವಲ್ಪ ಹೃದಯದ ಭಾರ ಕಡಿಮೆ ಆಗ್ತೀವಿ 3 ಉತ್ತರ ಸಿಕ್ಕ್ರ. ಇಲ್ಲ, ಹೇಳಿದ್ನಲ್ಲಿ ಈಗ ನಾವು ಮಾಡಿಲ್ಲ ಅಂತಂದ್ಮೇಲೆ, ಅದು ಎಲ್ಲ ಮಾಡಿದ್ಮೇಲೆ ಫೋನ್ಗಳು ಬರ್ತಾ ಇದಾವೆ ನಿನ್ನೆಯಿಂದ. ನಾವು ಫೋನ್ ಯಾವ ರಿಸೀವ್ ಮಾಡಿಲ್ಲ. ಸರ್, ಈಗ ಬಿಜೆಪಿ ಟಿಕೆಟ್ ಘೋಷಣೆ ಆದ್ಮೇಲೆ ಕಾಂಗ್ರೆಸ್ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾವು ಗೆದ್ಬಿಟ್ಟಿದ್ದೀವಿ ಅನ್ನುವಂತ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಈಗ ಟಿಕೆಟ್ ಘೋಷಣೆ ಆದ್ಮೇಲೆ ಈ ಫೀಲ್ ಕಾಡ್ತಾ ಅಂತ
ಏನಂತ ಕಾಂಗ್ರೆಸ್ ಬಿಜೆಪಿ ಡೆಮ್ಮಿ ಕ್ಯಾಂಡಿಡೇಟ್ ಅಥವಾ ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ನರ ಅವರ ಊಹೆಗಳು ಮತ್ತು ಅವರ ಕಲ್ಪನೆಗಳು ಅವರು ಅದ್ರ ಬಗ್ಗೆ ನಾನೇ ಕಾಮೆಂಟ್ ಮಾಡೋದು. ನಿಮ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಕಾರ್ಯಕರ್ತರು ಬೆಂಬಲಿಗರೇ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ರಿ. ಅದಕ್ಕೆ ಅವ್ರು ಆಲ್ರೆಡಿ ನಾವು ಗೆದ್ದೀವಿ ಅಂತ ಹೇಳ್ತಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.